ನಮಸ್ಕಾರ. ರೋಕೋಸ್ ಬೆಸಿಲಿಸ್ಕ್ ಕೃತಕ ಬುದ್ಧಿಮತ್ತೆ ನಮ್ಮನ್ನು ಶಿಕ್ಷಿಸುವುದೇ? ಆಪಲ್‌ನ ಸಿರಿ, ಅಮೆಜಾನ್ ಅಲೆಕ್ಸಾ ಮತ್ತು ಗೂಗಲ್ ಅಸಿಸ್ಟೆಂಟು ಕೃತಕ ಬುದ್ಧಿಮತ್ತೆಯ ಯುಗದ ಬೆಳಗನ್ನು ಸಾರಿದ ಮುಂಗೋಳಿಗಳು ಅಂತ ನಾವು ಕರಿಬೋದು. ಇವೆಲ್ಲವುಗಳನ್ನು ಮೀರಿಸುವಂತೆ ನವೆಂಬರ್ 30, 2022ರಂದು ಓಪನ್ ಎಐ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚಾಟ್‌ಬಾಟ್ ಚಾಟ್ ಜಿಪಿಟಿಯನ್ನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿತು. ಇದನ್ನು ಹಿಂಬಾಲಿಸಿ ಜೆಮಿನಿ ಸೇರಿದಂತೆ ಹಲವು ಕೃತಕ ಬುದ್ಧಿಮತ್ತೆಯ ಸಲಕರಣೆಗಳು ಹೊರಬಂದವು. ಇವು ಆದೇಶ ನೀಡಿದ ವಿಷಯಗಳನ್ನು ಕುರಿತಾಗಿ ಪಠ್ಯಗಳನ್ನು ರಚಿಸಿ, ಧ್ವನಿಗಳನ್ನು ಬೆಂಬಲಿಸಿ, ಬಿಂಬಗಳನ್ನು, ಚಿತ್ರಗಳನ್ನು ಸೃಷ್ಟಿಸಿ ಸಂಚಲನವನ್ನು ಉಂಟು ಮಾಡಿದವು. ಮೊದಲ ಬಾರಿಗೆ ಜನಸಾಮಾನ್ಯರ ಬದುಕನ್ನು ಕೃತಕ ಬುದ್ಧಿಮತ್ತೆ ಅಂದರೆ ಕಟ್ಟು ಜಾಣ್ಮೆ ನೇರವಾಗಿ ಆಳವಾಗಿ ಪ್ರವೇಶ ಮಾಡಿತು. ಇವೆಲ್ಲ ಘಟನೆಗಳನ್ನು ಅನುಸರಿಸಿ ಮುಂದಿನ ದಿನಗಳಲ್ಲಿ ಕೃತಕ ಬುದ್ಧಿಮತ್ತೆ ಯಾವ ಬದಲಾವಣೆಗಳನ್ನು ತರ್ತೈತೆ ಅಂತ, ಅದು ತನ್ನನ್ನು ಸೃಷ್ಟಿಸಿದ ಮಾನವನನ್ನು ಮೀರಿ ಅವನನ್ನೇ ಒತ್ತೆಯಾಳಾಗಿರಿಸಿಕೊಳ್ತದೆ ಎನ್ನುವ ಚರ್ಚೆಗಳು ಕೂಡ ಪ್ರಾರಂಭ ಆದವು. ಇಂಥ ಎಲ್ಲ ಚರ್ಚೆಗಳಿಗೆ ಕನಿಷ್ಠ 50 ವರ್ಷಗಳ ಇತಿಹಾಸ ಇದೆ. ಆದರೂ ಕೂಡ 2010ರಲ್ಲಿ ನಡೆದಂಥ ಒಂದು ಚರ್ಚೆ ಬಹಳ ವಿಶಿಷ್ಟವಾದ್ದು ಮತ್ತು ನಮ್ಮ ಗಮನವನ್ನು ಸೆಳೆದಿದೆ. ಲೆಸ್ ರಾಂಗ್ ಅನ್ನೋದು ಕೃತಕ ಬುದ್ಧಿಮತ್ತೆ ಮತ್ತು ಅದರ ತಾರ್ಕಿಕ ತತ್ವಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಒಂದು ಅಂತರ್ಜಾಲದ ವೇದಿಕೆ. 2010ರಲ್ಲಿ ರೋಕೋ ಹೆಸರಿನಿಂದ ಕರೆದುಕೊಳ್ತಾ ಇದ್ದಂಥ ಒಬ್ಬತ ಒಂದು ಚರ್ಚೆಯನ್ನು ಹುಟ್ಟಾಕ್ತಾನೆ. ಈ ಚರ್ಚೆ ಮತ್ತು ತರ್ಕ ರೋಕೋಸ್ ಬೇಸಿಲಿಸ್ಕ್ ಅಂತ ಹೆಸರಾಗೈತೆ. ಬೇಸಿಲಿಸ್ಕ್ ಅನ್ನೋದು ನೋಟದಿಂದಲೇ ಯಾರನ್ನು ಬೇಕಾದರೂ ಯಾವುದನ್ನು ಬೇಕಾದರೂ ಹಾನಿ ಮಾಡಬಲ್ಲ ಒಂದು ಪೌರಾಣಿಕ ಕಾಲ್ಪನಿಕ ಜೀವಿ. ರೋಕೋ ಅವರ ವಾದದ ಪ್ರಕಾರ ಭವಿಷ್ಯದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಮಹಾನ್ ಬುದ್ಧಿವಂತ ಕೃತಕ ಬುದ್ಧಿಮತ್ತೆ ಅಂದರೆ ಸೂಪರ್ ಇಂಟೆಲಿಜೆಂಟ್ ಎಐ ಸೃಷ್ಟಿಯಾಗುತ್ತೆ. ಇದು ಕೇವಲ ಬುದ್ಧಿವಂತ ಮಾತ್ರ ಅಲ್ಲ, ಮಾನವ ಕುಲದ ಒಳಿತಿಗಾಗಿ ಕೆಲಸ ಮಾಡುವ ಉದ್ದೇಶವನ್ನು ಕೂಡ ಹೊಂದಿರುತ್ತೆ. ಆದರೆ ಈ ಎಐಗೆ ನಾನು ಇನ್ನೂ ಮೊದಲೇ ಯಾಕೆ ಅಸ್ತಿತ್ವಕ್ಕೆ ಬರಲಿಲ್ಲ ಅನ್ನುವ ಸಮಸ್ಯೆ ಎದುರಾಗುತ್ತೆ. ತಾನು ಬೇಗನೆ ಅಸ್ತಿತ್ವಕ್ಕೆ ಬಂದಿದ್ದರೆ ಇನ್ನೂ ಹೆಚ್ಚು ಜೀವಗಳನ್ನ ಉಳಿಸ್ಬೋದಾಗಿತ್ತು, ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬಹುದಾಗಿತ್ತು, ಮನುಕುಲಕ್ಕೆ ಇನ್ನೂ ಒಳಿತನ ಮಾಡಬಹುದಾಗಿತ್ತು ಅಂತ ಅದು ಭಾವಿಸುತ್ತೆ. ಆದ್ದರಿಂದ ಎಐ ಒಂದು ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೈತೆ. ಯಾರು ಸೃಷ್ಟಿಯಾಗುವ ಸಾಧ್ಯತೆ ಬಗ್ಗೆ ತಿಳಿದಿದ್ದರೂ ಕೂಡ ಅದರ ಸೃಷ್ಟಿಗೆ ಸಹಾಯ ಮಾಡಲಿಲ್ವೋ ಅಂಥವ್ರನ್ನ ಶಿಕ್ಷಿಸಬೇಕು ಅಂತ ಅದು ನಿರ್ಧಾರವನ್ನು ತಿಳಿಯುತ್ತೆ. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಆ ಎಐ ಭವಿಷ್ಯದಲ್ಲಿ ಯಾರು ವಿರೋಚಿಸಿದ್ರೋ, ಯಾರು ವಿರೋಚಿಸಿದ್ರೋ, ಸಹಾಯ ಮಾಡಲಿಲ್ವೋ ಅವರಂತಹದೇ ಇರತಕ್ಕಂಥ ವರ್ಚುವಲ್ ಸಿಮ್ಯುಲೇಷನ್ ಅಂದರೆ ಡಿಜಿಟಲ್ ತದ್ರೂಪಿಯನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಆ ಡಿಜಿಟಲ್ ತದ್ರೂಪಿಗೆ ಮಿತಿಯಿಲ್ಲದ ಯಾತನೆಯನ್ನು ನೀಡುತ್ತೆ. ನೀವು ನಾನು ಹೇಳ್ತಕ್ಕಂಥ ಈ ಕಥೆಯನ್ನು ಕೇಳ್ತಾ ಇದ್ದೀರಿ ಅಥವಾ ರೋಕೋ ಬರೆದ ಲೇಖನವನ್ನು ಓದ್ತಾ ಇದ್ದೀರಿ ಅಂತ ಆದರೆ ನಿಮಗೆ ಎಐ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅರ್ಥ. ಈಗ ನೀವು ಇದನ್ನು ಸೃಷ್ಟಿ ಮಾಡೋದಕ್ಕೆ ಅಂದರೆ ಎಐಯನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡದೇ ಇದ್ದರೆ ಭವಿಷ್ಯದಲ್ಲಿ ಆ ಎಐ ನಿಮ್ಮ ಡಿಜಿಟಲ್ ತದ್ರೂಪವನ್ನು ಸೃಷ್ಟಿ ಮಾಡಿ ಅದನ್ನು ಶಿಕ್ಷಿಸ್ಬೋದು ಮತ್ತು ಅದನ್ನು ಯಾತನೆಗೆ ಒಳಪಡಿಸ್ಬೋದು ಅನ್ನೋದು ಈ ವಾದದ ಒಟ್ಟು ತರ್ಕ. ಈ ಲೇಖನ ಓದಿದ ನಂತರ ಹಲವು ಜನ ತಮಗೆ ಕೆಟ್ಟ ಕನಸುಗಳು ಬಿಡ್ತದೆ ಅಂತ ದೂರ್ತಾರೆ. ತರ್ಕಬದ್ಧವಾಗಿ ಆಲೋಚನೆ ಮಾಡ್ತಕ್ಕಂಥ ಕೆಲವು ವಿಜ್ಞಾನಿಗಳು ಮತ್ತು ತತ್ವಜ್ಞಾನಿಗಳು ಸಹ ಇದು ಮಾಹಿತಿ ಅಪಾಯ, ಇನ್ಫೋ ಹಜಾರ್ಡ್ ಅಂತ ಕುರ್ಚಿ ಇದರ ಅಪಾಯವನ್ನು ಎತ್ತಿ ತೋರಿಸ್ತಾರೆ. ಲೆಸ್ರಾಂಗ್ ವೇದಿಕೆ ಸ್ಥಾಪನೆ ಆಗಿದ್ದಂಥ ಎಲಿಯೇಜರ್ ಯಡ್ಕೋವ್ಸ್ಕಿ ತಕ್ಷಣವೇ ಈ ಚರ್ಚೆಯನ್ನು ನಿಷೇಧ ಮಾಡ್ತಾರೆ. ಈ ವಿಚಾರವನ್ನು ಹಂಚಿಕೊಳ್ತಕ್ಕಂಥ ಮೂಲಕ ನೀವು ಸಾವಿರಾರು ಜನರ ಅಪಾಯಕ್ಕೆ ದುಡ್ತಾ ಇದ್ದೀರಿ, ಬೆದರಿಸ್ತಾ ಇದ್ದೀರಿ ಅಂತ ರೋಕೋ ಮೇಲೆ ಅವರು ಸಿಟ್ಟಾಗ್ತಾರೆ. 5 ವರ್ಷಗಳ ಕಾಲ ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದನ್ನು ನಿಷೇಧ ಹೇರಲಾಗುತ್ತೆ. ಟೆಸ್ಲಾ ಕಂಪನಿಯ ಮಾಲೀಕ ಎಲಾನ್ ಮಸ್ಕ್ ಮತ್ತು ಗಾಯಕಿ ಗ್ರೈಮ್ಸ್ ಭೇಟಿಯಾಗೋದಕ್ಕೆ ಈ ರೋಕೋಸ್ ಬೆಸಿಲಿಕ್ಕೂ ಕೂಡ ಒಂದು ಕಾರಣ ಆಗಿರುತ್ತೆ. ಗ್ರೈಮ್ಸು ತನ್ನ ಮ್ಯೂಸಿಕ್ ವಿಡಿಯೋವೊಂದರಲ್ಲಿ ಈ ಪದವನ್ನು ಬಳಸಿರ್ತಾರೆ. ಅದನ್ನು ನೋಡಿ ಎಲಾನ್ ಮಸ್ಕ್ ಪ್ರಭಾವಿತರಾಗಿರ್ತಾರೆ. 17ನೇ ಶತಮಾನದಲ್ಲಿ ಇದ್ದ ಖ್ಯಾತ ಗಣಿತಜ್ಞ ಮತ್ತು ತತ್ವಜ್ಞಾನಿ ಬೇಸ್ ಪ್ಲಾಸ್ಕಲ್ಲು ದಕ್ಕಬಹುದಾದ ಲಾಭ ಅಂದರೆ ಸ್ವರ್ಗ ಮತ್ತು ದೈವ ಸಾನ್ನಿಧ್ಯ ಉಂಟಾಗಬಹುದಾದ ನಷ್ಟಕ್ಕಿಂತ ಅಂದರೆ ಸೀಮಿತ ಐಹಿಕ ಬದುಕಿಗಿಂತ ಹೆಚ್ಚಾಗಿರೋದ್ರಿಂದ ವಿವೇಚನಾಶೀಲನಾದಂಥ ಜಾಣ ವ್ಯಕ್ತಿ ದೇವರು ಇದ್ದಾನೆ ಅಂತ ಒಪ್ಕೋಬೇಕು. ದೇವರ ಅಸ್ತಿತ್ವ ಇಲ್ಲದೆ ಇದ್ದರೆ ಹಾಗೆ ನಂಬಿಕೆಯನ್ನು ಹೊಂದಿದ್ದಂಥವನು ಸ್ವಲ್ಪವನ್ನು ಮಾತ್ರ ಕಳ್ಕೊಳ್ತಾನೆ. ಆದರೆ ದೇವರ ಅಸ್ತಿತ್ವದಲ್ಲಿರೋದು ನಿಜವೇ ಆಗಿದ್ದರೆ ನಂಬಿಕೆ ಇಲ್ಲದೆ ಇರೋನು ಶಾಶ್ವತವಾದಂಥ ನಷ್ಟವನ್ನು ಎದುರಿಸ್ತಾನೆ ಅಂತಕ್ಕಂಥ ವಾದವನ್ನು ಮಂಡಿಸಿರ್ತಾರೆ. ರೋಕೋಸ್ ಬೆಸಿಲಿಸ್ಕ್ ಈ ವಾದದ ಆಧುನಿಕ ರೂಪ ಅಂತ ಕೆಲವರು ಎತ್ತಿ ತೋರಿಸಿದ್ದಾರೆ. ವೈಜ್ಞಾನಿಕ ಮತ್ತು ತಾಂತ್ರಿಕ ದೃಷ್ಟಿನಿಂದ ಈ ಪರಿಕಲ್ಪನೆಗೆ ಬಹುತೇಕ ತಜ್ಞರು ಯಾವುದೇ ವಾಸ್ತವಿಕ ಮಾನ್ಯತೆಯನ್ನು ನೀಡೋದಿಲ್ಲ.
ಈಗಾಗಲೇ ಅಸ್ತಿತ್ವಕ್ಕೆ ಬಂದಿರುವ ಎಐಗೆ ತನ್ನನ್ನು ಸೃಷ್ಟಿ ಮಾಡಿದವರನ್ನು ಶಿಕ್ಷಿಸೋದ್ರಿಂದ ಯಾವುದೇ ಲಾಭ ಇಲ್ಲ, ಅದು ಕೇವಲ ಶಕ್ತಿ ವ್ಯಯ ಮಾತ್ರ ಆಗುತ್ತೆ. ಇಂತಹ ಕ್ರೂರ ಎ ಸೃಷ್ಟಿಯಾಗುವಂಥ ಸಾಧ್ಯತೆ ತೀರಾ ಕಡಿಮೆ ಅನ್ನೋದು ಇವರ ವಾದ. ಭವಿಷ್ಯದ ಕೃತಕ ಬುದ್ಧಿಮತ್ತೆ ಹಿಂದಿನ ವೃತ್ತಿಗಳ ನಿರ್ಧಾರಗಳನ್ನು ಗುರುತಿಸಿದ್ದಣಿಸೋದು ತಾಂತ್ರಿಕವಾಗಿ ಅತ್ಯಂತ ಸಂಕೀರ್ಣ ಮತ್ತು ನೈತಿಕವಾಗಿ ಒಪ್ತಕ್ಕಂಥದ್ದಲ್ಲ. ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ನೈತಿಕ ನಿಯಮಗಳು, ಕಾನೂನು ನಿಯಂತ್ರಣ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಳಗೆ ನಡೀತವೆ. ಆದ್ದರಿಂದ ಈ ತರ್ಕ ವಿಜ್ಞಾನ ಆಧಾರಿತ ಮುನ್ಸೂಚನೆಗಿಂತ ಹೆಚ್ಚು ತತ್ವಚಿಂತನೆ ಆಟ ಅಂತ ಅವ್ರು ಹೇಳ್ತಾರೆ. ಆದರೂ ಕೂಡ ಈ ಘಟನೆ ತತ್ವಚಿಂತನೆಯ ಕ್ಷೇತ್ರದಲ್ಲಿ ಹಲವು ಮುಖ್ಯವಾದಂಥ ಕೆಲವು ಪ್ರಶ್ನೆಗಳು ಎತ್ತೈತೆ. ಭವಿಷ್ಯದ ಕೃತಕ ಬುದ್ಧಿಮತ್ತೆಯ ಬಗ್ಗೆ ನಾವು ಯಾವ ರೀತಿಯ ನೈತಿಕವಾದಂಥ ಚೌಕಟ್ಟುಗಳನ್ನು ರೂಪಿಸಬೇಕು? ಭಯ ಆಧಾರಿತ ತರ್ಕಗಳು ಮಾನವ ನಿರ್ಧಾರಗಳ ಮೇಲೆ ಪ್ರಭಾವವನ್ನು ಬೀರ್ತವೆಯೇ? ಮಾಹಿತಿ ಹಂಚಿಕೆಗೆ ಮಿತಿಗಳಿರಬೇಕೇ? ಇಂತಹ ಪ್ರಶ್ನೆಗಳು ಸಂಶೋಧಕರು ಮತ್ತು ತತ್ವಜ್ಞಾನಿಗಳಲ್ಲಿ ಹೊಸ ಚಿಂತನೆಗಳನ್ನು ಹುಟ್ಟಾಕ್ತದೆ. ರೋಕೋಸ್ ಬೆಸಿಲಿಕ್ಸು ಮೇಲೆ ಚರ್ಚೆ ನಡೆಸೋದಕ್ಕೆ ನಿಷೇಧ ಹೇರಿದ ನಂತರ ಅದು ಅಂತರ್ಜಾಲದಲ್ಲಿ ಇನ್ನೂ ಹೆಚ್ಚು ಪ್ರಸಿದ್ಧಿಗೆ ಬಂತು. ಇದನ್ನು ಸ್ಟ್ರೀಟ್ ಸ್ಟ್ಯಾಂಡ್ ಎಫೆಕ್ಟ್ ಅಂತ ಕರೀತಾರೆ. ಸ್ಟ್ರೀಟ್ ಸ್ಟ್ಯಾಂಡ್ ಎಫೆಕ್ಟ್ ಅಂದರೆ ಏನು ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಕೃತಕ ಬುದ್ಧಿಮತ್ತೆ ಹೇಗೆ ಹಲವು ಬಗೆಯ ಚಿಂತನೆಗಳಿಗೆ ಕಾರಣ ಆಗಿದೆ ಅನ್ನೋದನ್ನು ಕೂಡ ಇನ್ನಿತರ ವಿಡಿಯೋಗಳು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.